ಹೆಲೋ ಗೈಸ್, ಎಲ್ರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸುಮಾರು ಜನ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ಗೆ ಅಪ್ಲೈನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಅಪ್ಲೈ ಮಾಡೋಕ್ಕೆ ಹೋದರೆ ನಾಟ್ ರಿಜಿಸ್ಟ್ರೇಷನ್ ಅಂತ ಬರ್ತಿದೆ, ಮತ್ತು ಮೊಬೈಲ್ ನಂಬರ್ ಯಾವ್ದು ಹಾಕ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಬ್ರೋ, ಮತ್ತು ಪಾಸ್ವರ್ಡು ಎರರ್ ಅಂತ ಬರ್ತಿದೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಇವತ್ತಿನೊಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೀದ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕ್ನ. ಸೊ ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ. ಸೊ ನಿಮಗೆ ರಿವಲ್ಯೂಷನ್ಗೆ ಅಪ್ಲೈ ಮಾಡೋಕ್ಕೆ ಸ್ಕ್ಯಾನರ್ ಕಾಪಿಗೆ ತರಿಸ್ಬೇಕು ಅಂದರೆ ಸೊ ಎಲ್ಲ ಕೂಡ ಇಲ್ಲಿ ಲಿಂಕು ಇಲ್ಲೇ ಕೂಡ ಇರುತ್ತೆ. ಇಲ್ಲಿ ಎಕ್ಸಾಮ್ 2 ರಿಜಿಸ್ಟ್ರೇಷನ್ ಲಿಂಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ನಾನು ಆಗಲೇ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2ಗೆ ಹೇಗೆ ಅಪ್ಲೈ ಮಾಡಬೇಕಂತ ವಿಡಿಯೋ ಮಾಡಿದೆ. ತುಂಬ ಜನ ವಿದ್ಯಾರ್ಥಿಗಳು ನನಗೆ ಪಾಸ್ವರ್ಡ್ ಗೊತ್ತಾಗ್ತಿಲ್ಲ, ಮೊಬೈಲ್ ನಂಬರ್ ಯಾವುದು, ರಿಜಿಸ್ಟರ್ ನಂಬರ್ ತಗೊಳ್ತಾ ಇಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರೋದು. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಪೀಟರ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ಲಾಗಿನ್ ಅಂತಿದೆ. ನೀವು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದರೆ ಇಲ್ಲಿ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಂಪ್ರೂವ್ಮೆಂಟ್ಗೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಫೀಸ್ ಅನ್ನೋದು ಇರುತ್ತೆ. ಇಂಪ್ರೂವ್ಮೆಂಟ್ಗೆ ಅಲ್ಲೇ ಶೋ ಆಗುತ್ತೆ. ನೀವು ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಅಲ್ಲೇ ಎಷ್ಟು ಅಮೌಂಟ್ ಅಂತ, ಒಂದು ಸಬ್ಜೆಕ್ಟ್ಗೆ ಎಷ್ಟಿರುತ್ತೆ ಅಂತ ಅಲ್ಲೇ ಶೋ ಆಗುತ್ತೆ. ಅದನ್ನು ಹಾಕಿ ನೀವು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಂಪ್ರೂವ್ಮೆಂಟ್ಗೆ ಬರೀತೀನಿ ಅಂದರೆ ಫೀಸ್ನ ಪೇ ಮಾಡಿಬಿಟ್ಟು ನೀವು ಎಕ್ಸಾಮ್ನ ಬರೀಬೋದು. ಎಕ್ಸಾಮ್ 2ಗೆ ನಾನು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, ಫಸ್ಟ್ ಟೈಮ್ ಈ ವೆಬ್ಸೈಟ್ನ ಓಪನ್ ಮಾಡ್ತಿದ್ದೀನಿ ಅಂದರೆ ನೀವು ಸಿಂಪಲ್ಲಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಲಾಗಿನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ನಿಮಗೆ 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತಿದೆ. ಇಲ್ಲಿ ಯೂಸರ್ ನೇಮ್ ಅಥವಾ ಮೊಬೈಲ್ ನಂಬರ್ನ ಹಾಕಬೇಕು. ಎಂಟರ್ ಯುವರ್ ಯೂಸರ್ ನೇಮ್ ಅಥವಾ ಮೊಬೈಲ್ ನಂಬರ್ನ ಹಾಕಿ. ಸೊ ಯಾವುದಕ್ಕೆ OTP ಬರುತ್ತೆ ಮತ್ತು SMS ಇರುತ್ತೆ, ರೀಚಾರ್ಜ್ ಇರುತ್ತೆ, ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಟೈಪ್ ಅಂತಿದೆ. ಇದಕ್ಕೆ ಬಂದ್ಬಿಟ್ಟು ರಿಪೀಟರ್ ಕ್ಯಾಂಡಿಡೇಟ್ 2024-25 ಪ್ರೀವಿಯಸ್ ಇಯರ್ ಅಂತಿದೆ. ಸೊ ರಿಪೀಟರ್ ಕ್ಯಾಂಡಿಡೇಟ್ ಆದರೆ ಈ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಮತ್ತು ಇಂಪ್ರೂವ್ಮೆಂಟ್ ಮತ್ತು ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಪ್ರೈವೇಟ್ 2026 ಅಂದರೆ ನೀವು ಎಕ್ಸಾಮ್ 1ರಲ್ಲಿ ಫೇಲ್ ಆಗಿದ್ದೀನಿ, ನಾನು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀತೀನಿ ಅಂದರೆ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಮತ್ತು ಲಾಸ್ಟ್ ಬಂದ್ಬಿಟ್ಟು ಟೈಮ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ರೆಗ್ಯುಲರ್ ಪ್ರೈವೇಟ್ 2025 ಅಂತಿದೆ. ಸೊ ಸೆಕೆಂಡ್ ಟೈಮು ನೀವು ಇಂಪ್ರೂವ್ಮೆಂಟ್ಗೆ ಬರೀತಿದ್ದೀವಿ ಅಂದರೆ ಸೊ ಸೆಕೆಂಡ್ ಟೈಮ್ಗೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ಇರುತ್ತೆ ಅಲ್ವಾ, ಆ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿ. ಸೊ ನೀವು ಗೊತ್ತಾಗಲಿಲ್ಲ ಅಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ, ಚಾನಲ್ ಇರುತ್ತೆ, ಹೋಗಿ ವಿಸಿಟ್ ಮಾಡಿ. ಸೊ ಅದರಲ್ಲಿ ಹೇಗೆ ಅಂತ ಹೇಗೆ ನಾವು ಅಪ್ಲೈ ಮಾಡಬೇಕಂತ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಆಗಿ. ಸೊ ಇಲ್ಲಿ ಎಕ್ಸಾಮ್ ಟೋಕನ್ ಇಯರ್ ಅಂತೆ. ಸೊ ನೀವು ಯಾವ ಒಂದು ಇಯರಲ್ಲಿ ನೀವು ಎಕ್ಸಾಮ್ನ ತೊಗೊಂಡಿದ್ರಿ ಅಂತ ಶೋ ಆಗುತ್ತೆ. ಅದ್ರ ಮೇಲೆ ನೀವು 2025 ಆಗಿರೋ 25 ತೋರಿಸುತ್ತೆ, 24-25 ಆಗಿರೋ 25, 26 ಆಗಿರೋ 26 ಆಗಿರುತ್ತೆ. ಸೊ ಆಟೋಮೆಟಿಕ್ಕಾಗಿ ಅದೇ ಬಂದ್ಬಿಡುತ್ತೆ. ಸೊ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕ್ಸ್ ಅಂತ ಇರುತ್ತೆ, ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಂಟರ್ ಯುವರ್ ಪಾಸ್ವರ್ಡ್. ತುಂಬ ಜನ ವಿದ್ಯಾರ್ಥಿಗಳು ಇದನ್ನೇ ಕೇಳ್ತಾರೆ, ನನಗೆ ಪಾಸ್ವರ್ಡು ಹಾಕೋಕ್ಕೆ ಬರ್ತಲ್ಲ ಬ್ರೋ, ಎರರ್ ಅಂತ ಬರ್ತಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಎಂಟರ್ ಯುವರ್ ಪಾಸ್ವರ್ಡ್ ಬಂದ್ಬಿಟ್ಟು ನೀವೇ ಓನಾಗಿ ಕ್ರಿಯೇಟ್ನ ಮಾಡಬೇಕು. ಸೊ ನಾನು ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಫಸ್ಟಿಗೆ ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ChatGPT ಅಂದಿರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಸರ್ಚಲ್ಲಿ ChatGPT ಅಂದಿದೆ. ಸೊ ಫಸ್ಟು ನೀವು ಜಿಮೇಲ್ ಮೂಲಕ ಲಾಗಿನ್ ಮಾಡ್ಕೋಬೇಕು, ಇಲ್ಲ ಮೊಬೈಲ್ ನಂಬರಿಂದ ಲಾಗಿನ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಸ್ಕ್ ChatGPT ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ನೀವು ಅಲ್ಲಿ ಏನಿರುತ್ತೆ ಸೊ ನಾನು ತೋರಿಸ್ಕೊಡ್ತೀನಿ ರೀ. ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು, ಇಲ್ಲಿ ಪಾಸ್ವರ್ಡ್ ಅಂತಿದ್ದಿಲ್ಲ, ಮ್ಯಾಕ್ಸ್ 8 ನಂಬರು ಮತ್ತು ಚಾರ್ಟ್ಸು ಇನ್ಕ್ಲೂಡ್ 1 ಲೆಟರ್ ಅಂತಿದ್ದಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಇದನ್ನು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಳ್ಳಿ, ಇದನ್ನೇ ಏನಿಲ್ಲ. ಒಂದು ನಿಮಿಷ ಕಾಪಿ ಮಾಡ್ತೀನಿ. ಸಿಂಪಲ್ಲಾಗಿ ಇದನ್ನು ಕಾಪಿ ಸಿಂಪಲ್ಲಾಗಿ ChatGPTಗೆ ಬಂದ್ಬಿಟ್ಟು ನೀವೇನು ಕಾಪಿನ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ವಲ್ಪ ಇದನ್ನು ಎರರ್ ಮಾಡಿ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದೇ ನಿಮಗೆ ತೋರಿಸುತ್ತೆ, ಮ್ಯಾಕ್ಸಿಮಮ್ 8 ನಂಬರ್ ಅಂತ ಇದನ್ನು ತೋರಿಸುತ್ತೆ ನಿಮಗೆ. ಇಲ್ಲಿ ಒಂದು ಪಾಸ್ವರ್ಡ್ನ ಕೇಳುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಅದೇ ಪಾಸ್ವರ್ಡ್ನ ನಮಗೆ ಕೊಟ್ಟಿದೆ. ಆ ಒಂದು ಪಾಸ್ವರ್ಡ್ನ ನೀವು ಕಾಪಿನ ಮಾಡ್ಕೊಳ್ಳಿ. ಕಾಪಿ ಮಾಡೋದಂದರೆ ಸಿಂಪಲ್ಲಾಗಿ ಇದನ್ನು ಇಟ್ಕೊಳ್ಳಿ, ಹಂಗೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಅಂತ ಇದೆಯಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಏನಿದೆ ಸೊ ತೋರಿಸ್ಕೊಡ್ತೀನಿ ರೀ. ಅದು ನಿಮಗೆ ಪಾಸ್ವರ್ಡು ನನಗೆ ಇಲ್ಲಿ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಹೆಸರಲ್ಲಿ ನೀವು ಹಾಕೋಬೋದು. ಸೊ ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ತೀನಿ, ನನಗೆ ಇದು ಬೇಡ. ಸೊ ನೀವು ಕನ್ನಡದಲ್ಲಿ ಕೂಡ ಟೈಪ್ನ ಮಾಡ್ಬೋದು, ನನಗೆ ಇದು ಬೇಡ. ಸೊ ನಿಮ್ಮ ಒಂದು ಹೆಸರಲ್ಲಿ ಕೂಡ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ನನಗೆ ನನ್ನ ನೇಮ್ ಪಾಸ್ವರ್ಡ್ ಬೇಕು ಅಂತ ಹಾಕ್ಬಿಟ್ಟು ನೀವು ಸೊ ಸೆಂಡ್ನ ಮಾಡಿಬಿಟ್ಟು ಅದು ನಿಮಗೆ ತೋರಿಸುತ್ತೆ, ಶೋ ಆಗುತ್ತೆ, ನೋಡ್ಬೋದು ನೀವು ಇಲ್ಲಿ.
ಸೊ ಅಜ್ಜುಬಾಯ್ ಅಂತಿದೆ. ಸೊ ಅದು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ನ ಮಾಡಿಕೊಳ್ಳುತ್ತೆ. ಸೊ ನಿಮಗೆ ನಿಮ್ಮ ಒಂದು ಹೆಸರಲ್ಲಿ ಬೇಕಂದರೆ ನೀವು ಪಾಸ್ವರ್ಡ್ನ ಇಲ್ಲಿ ಹಾಕೋಬೋದು. ಅದೇ ನಿಮಗೆ ಶೋನ ಮಾಡುತ್ತೆ ಪಾಸ್ವರ್ಡ್ನ ಬಂದ್ಬಿಟ್ಟು. ಸೊ ಸಿಂಪಲಾಗಿ ಕಾಪಿನ ಮಾಡ್ಕೊಳ್ಳಿ. ಸೊ ಕಾಪಿನ ಮಾಡಿಕೊಂಡು ನೀವು ಅದೇ ವೆಬ್ಸೈಟ್ಗೆ ಬನ್ನಿ. ಅದೇ ಇವಾಗ ಪಾಸ್ವರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಆ ಒಂದು ಏನು ಕಾಪಿ ಮಾಡ್ಕೊಂಡಿದ್ದಾರೆ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಎಂಟರ್ ಅಂತ ಕೇಳುತ್ತೆ, ಅದೇ ಪಾಸ್ವರ್ಡ್ನ ತಿರ್ಗಾ ಪೇಸ್ಟ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಗೆಟ್ OTP ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಸಿಂಪಲ್ ಆಗಿ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಲ್ಲಿ ಏನು ಹಾಕಿದ್ರೆ ಅದನ್ನೇ ತಿರ್ಗಾ ಇಲ್ಲಿ ಹಾಕ್ಬಿಟ್ಟು ನಿಮಗೆ ಗೆಟ್ OTP ಅಂತ ಸೊ ಬರುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಇಲ್ಲಿ ಯಾವುದು ಮೊಬೈಲ್ ನಂಬರ್ನ ಹಾಕಿರ್ತೀರ ಅದಕ್ಕೆ ಬಂದ್ಬಿಟ್ಟು OTP ಅನ್ನೋದು ಬರುತ್ತೆ. OTPನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ನಂಬರು ಅದೇ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಂಟರ್ ಯುವರ್ ಪಾಸ್ವರ್ಡ್ ಅಂತ ತಿರ್ಗಾ ಕೇಳುತ್ತೆ. ಆ ಒಂದು ಪಾಸ್ವರ್ಡ್ನ ನೀವು ಏನು ಹಾಕಿದ್ರಿ ಅಲ್ಲಿ ಸೊ ಲಾಗಿನ್ ಮಾಡುವಾಗ ರಿಜಿಸ್ಟ್ರೇಷನ್ ಮಾಡುವಾಗ ಆ ಒಂದು ಪಾಸ್ವರ್ಡ್ನ ತಿರ್ಗಾ ಅಲ್ಲೇ ಹಾಕಿ. ಅದೆಲ್ಲ ಹಾಕಿ ಆದಮೇಲೆ ನಿಮಗೆ ವ್ಯೂ ದಿ ಡೀಟೇಲ್ಸ್ ಅಂತ ಬರುತ್ತೆ, ಕೆಳಗಡೆನೇ ಬರುತ್ತೆ. ಸೊ ಇಲ್ಲಿ ಹೆಸರು ಆಪ್ಷನ್ ಇದೆಯಲ್ಲ ಅಲ್ಲೇ ಬರುತ್ತೆ ನಿಮಗೆ ನೆಕ್ಸ್ಟ್ ಒಂದು ಇಂಟರ್ಫೇಸನಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದು ಎಲ್ಲ ಶೋ ಆಗುತ್ತೆ. ನಿಮ್ಮ ತಂದೆ ತಾಯಿ ಹೆಸರು ಮತ್ತು ನೀವು ಏನು ಎಕ್ಸಾಮಲ್ಲಿ ಫೇಲ್ ಆಗಿದ್ರೆ ಸೊ ಅದು ಶೋ ಆಗುತ್ತೆ. ನಿಮ್ಮ ಒಂದು ಮಾರ್ಕ್ ಶೀಟ್ ಅನ್ನೋದು ಅಲ್ಲಿ ಶೋ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ನೀವು ಎಕ್ಸಾಮ್ಗೆ ಇಂಪ್ರೂವ್ಮೆಂಟ್ಗೆ ಬರೀತಿದ್ದೀನಿ ಅಂದರೆ ಸಿಂಪಲ್ಲಾಗಿ ಅಲ್ಲಿ ಸಬ್ಜೆಕ್ಟು ಸೆಲೆಕ್ಟ್ ಅಂತ ಇರುತ್ತೆ, ಅದನ್ನು ಟಿಕ್ ಮಾರ್ಕ್ ಇರುತ್ತೆ. ಸುಮ್ಮನೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಸಾರಿ ಬಾಕ್ಸ್ ಟೈಪ್ ಇರುತ್ತೆ, ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದೇ ರೈಟ್ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಎಲ್ಲ ಮಾಡಿದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಇಮೇಲ್ ID ಕೇಳುತ್ತೆ. ಇಮೇಲ್ ಐಡಿನ ಅಲ್ಲಿ ಹಾಕ್ಬಿಟ್ಟು ನಿಮಗೆ ಅದಕ್ಕೊಂದು OTP ಅನ್ನೋದು ಬರುತ್ತೆ. ಇಮೇಲ್ ID ಅಂದರೆ ನಿಮ್ಮ ಒಂದು Gmail ಇರುತ್ತೆ ಅಲ್ವಾ, Gmailನೇ ಹಾಕಿ ಅದಕ್ಕೊಂದು OTPನ ಬರುತ್ತೆ. OTPನ ಹಾಕ್ಬಿಟ್ಟು ನಿಮಗೆ ಫೋಟೋ ಕೇಳುತ್ತೆ. ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೇಳಿ. ತುಂಬ ಜನ ಕೇಳ್ತಿದ್ರಿ ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಳ್ತಾ ಇಲ್ಲ ಬ್ರೋ ಅಂತ. ಅದನ್ನು ಏನು ಮಾಡಿ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಲ್ಲಿ ಹಾಕ್ಬಿಟ್ಟು ನೀವು ಸೊ ನೆಕ್ಸ್ಟ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫೀಸ್ ಅನ್ನೋದು ಕೇಳುತ್ತೆ. ಆನ್ಲೈನ್ ಪೇಮೆಂಟ್ ಇರುತ್ತೆ ಅಲ್ವಾ, Paytm, ಫೋನ್ಪೇ ಇರುತ್ತೆ ಅಲ್ವಾ, ಅದನ್ನು ಕೇಳ್ಬಿಟ್ಟು ನೀವು ಪೇನ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಇಂಟರ್ಫೇಸ್ ಅನ್ನೋದು PDF ಅನ್ನೋದು ಓಪನ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು NC ಅಂತ ತೊಗೊಂಡಿದ್ದೀನಿ ಬ್ರೋ ಅನ್ನೋರು ಅಲ್ಲಿ ನಿಮಗೆ ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಸೊ ಯಾವುದೇ ಫೀಸ್ ಇರೋಲ್ಲ. ಸೊ ನೀವು ಯಾವೊಂದು NC ಅಂತ ತೊಗೊಂಡಿದ್ದೀರಾ ಅದನ್ನು ಕ್ಲಿಕ್ನ ಮಾಡಿ ಸಬ್ಜೆಕ್ಟ್ನ ಸೆಲೆಕ್ಟ್ನ ಮಾಡಿಕೊಂಡು ನೀವು ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಎಕ್ಸಾಮ್ 2ಗೆ ನೀವು ಅಪ್ಲೈನ ರಿಜಿಸ್ಟ್ರೇಷನ್ ಆಗ್ತೀರಾ. ಹಾಲ್ ಟಿಕೆಟ್ ಬಂದ್ಬಿಟ್ಟು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಹಾಲ್ ಟಿಕೆಟ್ ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜಿಗೆ ಬರುತ್ತೆ. ಸೊ ಎಕ್ಸಾಮಿನ 30ನೇ ತಾರೀಕು ಈ ತಿಂಗಳು ಎಂಡಿಂಗ್ ಅಂದರೆ ನಿಮಗೆ 25, 24 ಹಿಂಗೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಕಾಲೇಜಿನಲ್ಲೇ ಸೊ ಬಂದಿರುತ್ತೆ ಹಾಲ್ ಟಿಕೆಟ್ನ ಹೋಗಿ ನೀವು ಅಲ್ಲಿ ಕಲೆಕ್ಟ್ನ ಮಾಡ್ಕೊಳ್ಳಿ. ಎಕ್ಸಾಮ್ 2ಗೆ ಮಾಮೂಲಿ ಆ ಒಂದು ಡೇಟ್ ಇರುತ್ತೆ ಅಲ್ವಾ, ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮ್ 2ಗೆ ಹೋಗಿ ನೀವು ಅಟೆಂಡ್ನ ಮಾಡಿ ನೀವು ಎಕ್ಸಾಮ್ ಅನ್ನೋದು ಪಾಸ್ ಮಾಡ್ಬೋದು. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.